ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ತಗಡು ಗಂಡ. ನಾನು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಸಿಟ್ಟಾಗಿದ್ದ ಗಂಡ ಆಕೆಯ ಕೆನ್ನೆಗೆ ಹೊಡೆದಿದ್ದ. ತಾಗಬಾರದ ಜಾಗಕ್ಕೆ ಏಟು ತಾಗಿದ ಪರಿಣಾಮ ಆಕೆ ಅಲ್ಲಿ ಉಸಿರು ಚೆಲ್ಲಿದ್ಲು. ಹೆಂಡತಿ ಜೀವ ಬಿಟ್ಟಿದ್ದಾಳೆ ಅಂತ ಗೊತ್ತಾಗ್ತಿದ್ದಂತೆ ಆತ ಹೊಸ ಕತೆ ಕಟ್ಟಿದ್ದ. ತಾನೇ ಪೊಲೀಸ್ ಠಾಣೆಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಬಳಿಕ ಆತನ ಅತ್ತೆ ಪೊಲೀಸರಿಗೆ ನೀಡಿದ ದೂರಿನ ಪರಿಣಾಮ ಗಂಡನ ನಾಟಕ ಬಯಲಾಗಿದೆ. ಅದು ಹೇಗೆ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಪೊಲೀಸರು ಬಂದು ದೇಗುಲದಲ್ಲಿ ಸ್ಥಳ ಮಹಜರು ಮಾಡ್ತಿರೋ ದೃಶ್ಯಗಳು. ದೇವರ ಹೆಸರಿನಲ್ಲಿ ಬರೆದಿರೋ ತಗಡು ಶೀಟ್ನಲ್ಲಿ ಹೆಂಡತಿ ಫೋಟೋ ತೋರಿಸ್ತಿರೋ ಗಂಡ. ಯಾವ ಮರಕ್ಕೆ ತಗಡಿನಲ್ಲಿ ಪತ್ನಿ ಫೋಟೋ ಇಟ್ಟು ಮೊಳೆ ಹೊಡೆದಿದ್ದೆ ಅನ್ನೋದನ್ನ ತೋರಿಸ್ತಿರೋ ವ್ಯಕ್ತಿ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲೇ. ಇದಕ್ಕೆ ಕಾರಣ ಮಹಿಳೆಯೊಬ್ಬಳ ಮಿಸ್ಸಿಂಗ್ ಆ್ಯಂಡ್ ಮರ್ಡರ್. ತವರು ಮನೆಗೆ ಹೋಗುತ್ತಿದ್ದ ಪತ್ನಿ ಕೆನ್ನೆಗೆ ಬಾರಿಸಿದ ಗಂಡ. ಹೊಡೆತದ ತೀವ್ರತೆಗೆ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಳು ಹೆಂಡತಿ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ವಿಜಯ್. ಇವನೇ ನೋಡಿ ಆ ಕಥೆಯ ಖಳನಾಯಕ. ಸುಮಾರು 6 ವರ್ಷಗಳ ಹಿಂದೆ ಪರದೇಶಿ ಹಾಳ್ ನಿವಾಸಿ ಭಾರತಿ ಜೊತೆ ಹಸೆಮಣೆ ಏರಿದ್ದ. ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಒಂದು ಮಗು ಕೂಡ ಇದೆ. ಹೀಗೆ 6 ವರ್ಷಗಳ ಹಿಂದೆ ಮದುವೆಯಾಗಿದ್ದ ವಿಜಯ್ ಭಾರತಿಗೆ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದ. ಇದರಿಂದ ಬೇಸತ್ತ ಭಾರತಿ ತವರು ಮನೆಗೆ ಹೊರಟಿದ್ಲು. ಇದರಿಂದ ಮತ್ತಷ್ಟು ಕುಪಿತನಾದ ವಿಜಯ್ ಹೆಂಡತಿಯ ಕೆನ್ನೆಗೆ ಹೊಡೆದಿದ್ದ. ಅಷ್ಟೇ, ಗಂಡನ ಹೊಡೆತ ತಾಳಲಾರದೆ ಆಕೆ ಜೀವ ಬಿಟ್ಟಿದ್ಲು. ಕೊಳವೆ ಬಾವಿಗೆ ಹೆಂಡತಿ ಮೃತದೇಹ ತುಂಬಿದ್ದ ಪತಿ. ಪತ್ನಿಯನ್ನ ಕೊಂದು ಮಿಸ್ಸಿಂಗ್ ಕತೆ ಕಟ್ಟಿದ್ದ ಗಂಡ. ವಿಜಯ್ ಹೊಡೆದಿದ್ದ ಹೊಡೆತಕ್ಕೆ ಭಾರತಿ ಜೀವ ಬಿಟ್ಟಿದ್ಲ. ಇದರಿಂದ ಕಂಗಾಲಾದ ವಿಜಯ್ ಆಕೆಯ ಮೃತದೇಹವನ್ನ ಹೇಗೆ ವಿಲೇವಾರಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದ. ಕೊನೆಗೆ ಖತರ್ನಾಕ್ ಪ್ಲಾನ್ ಮಾಡಿದ್ದ. ವಿಜಯ್ಗೆ ಆಲಘಟ್ಟದಲ್ಲಿ ತೋಟವಿದೆ, ಇಲ್ಲೊಂದು ಕೊಳವೆ ಬಾವಿ ಕೊರೆಸಿದ್ದ. ಆದ್ರೆ ಕೊಳವೆ ಬಾವಿಯಲ್ಲಿ ನೀರು ಸಿಕ್ಕಿರಲಿಲ್ಲ. ಹೀಗಾಗಿ ಅದನ್ನ ಮುಚ್ಚದೆ ಹಾಗೆ ಬಿಟ್ಟಿದ್ರು. ಈ ಕೊಳವೆ ಬಾವಿಯಲ್ಲಿ ಹೆಂಡತಿಯ ಮೃತದೇಹವನ್ನ ಹಾಕಿದ್ದ. ಬಳಿಕ ಕಡೂರು ಪೊಲೀಸ್ ಠಾಣೆಗೆ ಬಂದು ತನ್ನ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಅಂತ ದೂರು ಕೊಟ್ಟಿದ್ದ. ಕಡೂರು ಪೊಲೀಸ್ ಠಾಣೆಗೆ ಬಂದ ವಿಜಯ್ ತನ್ನ ಪತ್ನಿ ಮಾನಸಿಕ ಅಸ್ವಸ್ಥಳು. ಆಕೆ ಶಿವಮೊಗ್ಗದಲ್ಲಿ ತನ್ನ ಅಜ್ಜಿಯನ್ನ ನೋಡಿಕೊಂಡು ಬರಲು ಹೋಗಿದ್ದಳು. ಆದರೆ ಆಕೆ ವಾಪಸ್ ಮನೆಗೆ ಬಂದಿಲ್ಲ ಅಂತ ಕಡೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ದ. ಈ ವೇಳೆ ಪೊಲೀಸರಿಗೆ ಯಾವುದೇ ಅನುಮಾನ ಬರದಂತೆ ನಡೆದುಕೊಂಡಿದ್ದ. ವಿಜಯ್ ನೀಡಿದ ದೂರು ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ರು. ಆದರೆ ಪೊಲೀಸರು ವಿಜಯ್ ವಿಚಾರಣೆ ಮಾಡಿರಲಿಲ್ಲ. ಆತನೇ ಬಂದು ದೂರು ನೀಡಿದ್ದಾನೆ. ಬಹುಶಃ ಆಕೆ ನಾಪತ್ತೆಯಾಗಿರಬಹುದು ಅಂತ ಪೊಲೀಸರು ಭಾವಿಸಿದ್ರು. ಅದೇ ರೀತಿ ತನಿಖೆ ನಡೆಸುತ್ತಿದ್ರು. ತಿಂಗಳು ಕಳೆದರೂ ಸಿಕ್ಕಿರಲಿಲ್ಲ ಭಾರತೀಯ ಚಿಕ್ಕ ಸುಳಿವು. ಮಗಳು ಕಾಣೆಯಾದ ಬಗ್ಗೆ ತಾಯಿ ನೀಡಿದ್ದರು ದೂರು. ಆಲಘಟ್ಟ ಗ್ರಾಮದ ವಿಜಯ್ ಜೊತೆಗೆ ಭಾರತಿಯನ್ನ ಮದುವೆ ಮಾಡಿಕೊಟ್ಟಿದ್ದ ಭಾರತಿ ತಾಯಿ ಲಲಿತಮ್ಮ ಮಗಳ ಬಗ್ಗೆ ವಿಚಾರಿಸಿದ್ದಾರೆ. ಆಗ ಅಳಿಯ ವಿಜಯ್, ನಿಮ್ಮ ಮಗಳು ಮತ್ತೆ ಮನೆಗೆ ಬರುವುದಿಲ್ಲ, ಆಕೆಯನ್ನ ಮರೆತು ಬಿಡಿ ಎಂದಿದ್ದಂತೆ. ಸುಮಾರು 1 ತಿಂಗಳು ಕಳೆದರೂ ಭಾರತೀಯ ಸುಳಿವು ಸಿಗದ ಕಾರಣ
ಅಕ್ಟೋಬರ್ 13ರಂದು ಲಲಿತಮ್ಮ ಕಡೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ವೇಳೆ ಅಳಿಯನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ರು. ಆಗ ಪೊಲೀಸರು ತನಿಖೆಯನ್ನ ಬೇರೆ ಆಯಾಮದಲ್ಲಿ ಮಾಡಲು ಶುರು ಮಾಡಿದ್ರು. ಆಗ ಹೊರಬಂದಿತ್ತು ನೋಡಿ ಸತ್ಯ. ಪೊಲೀಸರ ತನಿಖೆಯಲ್ಲಿ ಬಯಲಾಗಿತ್ತು ಅಸಲಿಯತ್ತು. ವಿಜಯ್ ಜೊತೆಗೆ ಆತನ ತಂದೆ ತಾಯಿ ಕಾಕಿ ವಶಕ್ಕೆ. ಯಾವಾಗ ಲಲಿತಮ್ಮ ಅಳಿಯನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಹೊರಿಸಿ ಪೊಲೀಸರಿಗೆ ದೂರು ನೀಡಿದ್ರು, ಅಲ್ಲಿಗೆ ಪೊಲೀಸರು ವಿಜಯ್ ವಿಚಾರಣೆ ನಡೆಸಲು ಆರಂಭಿಸಿದ್ರು. ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ಆರಂಭಿಸುತ್ತಿದ್ದಂತೆ ವಿಜಯ್ ಸತ್ಯ ಒಪ್ಪಿಕೊಂಡಿದ್ದ. ಸುಮಾರು 1 ತಿಂಗಳ ಹಿಂದೆ ಪತ್ನಿಗೆ ಹೊಡೆದ ಏಟಿಗೆ ಆಕೆ ಮೃತಪಟ್ಟಿದ್ಲು. ಆಕೆಯ ಶವವನ್ನ ಬೋರ್ವೆಲ್ಗೆ ಹಾಕಿದ್ದೇನೆ ಅಂತ ನಿಜ ಒಪ್ಪಿಕೊಂಡಿದ್ದ. ತಕ್ಷಣವೇ ಪೊಲೀಸರು ಆ ಐನಾತಿ ವಿಜಯ್ನನ್ನ ವಶಕ್ಕೆ ಪಡೆದಿದ್ರು. ಜೊತೆಗೆ ಭಾರತೀಯ ಅತ್ತೆ ತಾಯಮ್ಮ ಮಾವ ಗೋವಿಂದಪ್ಪರನ್ನ ಬಂಧಿಸಿದ್ದಾರೆ. ಕೊಲೆ ಮಾಡಿದ ಕಾರಣಕ್ಕೆ ವಿಜಯ್ ಬಂಧಿಸಿದ್ರೆ, ಸಾಕ್ಷ್ಯನಾಶಕ್ಕೆ ಸಾಥ್ ನೀಡಿದ ಕಾರಣಕ್ಕೆ ಅತ್ತೆ ಮಾವರನ್ನ ಬಂಧಿಸಲಾಗಿದೆ. 13ನೇ ತಾರೀಕು ಸುಮಾರು 3:30 ಗಂಟೆಗೆ ಅವರು ಯಾರು ಇದರಲ್ಲಿ ವಿಕ್ಟಿಮ್ ಇದ್ದಾರೆ ಭಾರತಿ ಅಂತ, ಆ ವಿಕ್ಟಿಮ್ ಅವರ ತಾಯಿ ಲಲಿತಮ್ಮ ಅವರು ಕಂಪ್ಲೇಂಟನ್ನು ನೀಡ್ತಾರೆ. ಈ ಥರ ನನ್ನ ಮಗಳದ್ದು ಮರ್ಡರ್ ಮಾಡಿದ್ದಾರೆ, ವರದಕ್ಷಿಣೆ ಕಿರುಕುಳ ಇತ್ತು, ಅವರು ಯಾರು ವಿಜಯ್ ಕುಮಾರು ಮತ್ತು ಅವರ ತಂದೆ ಮತ್ತು ತಾಯಿ 3 ಜನ ಆರೋಪಿಗಳು ಸೇರಿಬಿಟ್ಟು ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಅಲಿಗೇಷನ್ ಇರುತ್ತೆ. ಮೋಟಿವ್ ಅವರು ಅದರಲ್ಲಿ ಫಿರ್ಯಾದಿಯಲ್ಲಿ ನೀಡಿರ್ತಕ್ಕಂಥದ್ದು, ವಿಜಯ್ ಕುಮಾರ್ ಅವರು ಒಂದು ವ್ಯಾಗನಾರ್ ಗಾಡಿಯನ್ನು ತೊಗೊಂಡಿರ್ತಾರೆ, ಅದಕ್ಕೆ 2 ಲಕ್ಷ ಸಾಲ ಇರುತ್ತೆ. ಆ ಸಾಲವನ್ನು ತೀರಿಸಲಿಕ್ಕೋಸ್ಕರ ಇವರು ಭಾರತೀಯವರ ಮನೆಯಿಂದ ಅದನ್ನು ತರಬೇಕು ಅಂಥೇಳಿ ಅವ್ರಿಗೆ ಕಿರಿಕಿರಿ ಮಾಡಿರ್ತಾರೆ. ಸೊ ಆ ವಿಚಾರಕ್ಕೆ ಇವರು ಹೊಡೆದಿದ್ದಾರೆ ಅಂತಕ್ಕಂಥದ್ದು ಒಂದು ಕಂಪ್ಲೇಂಟನ್ನು ನೀಡ್ತಾರೆ. ಇಮಿಡಿಯೇಟಾಗಿ ನಮ್ಮ ಆಫೀಸರ್ಸ್ ಇದು 304B ಡೌರಿ ಡೆತ್ ಕೇಸ್ ಆಗಿರೋದ್ರಿಂದ ಅದನ್ನು DSP ತರೀಕೆರೆ ನೇತೃತ್ವದಲ್ಲಿ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ. DSP ತರೀಕೆರೆ ಅವರು ಇಮಿಡಿಯೇಟಾಗಿ ಆರೋಪಿಗಳು ಎಲ್ಲಿದ್ದಾರೆ ಅಂತ ಹುಡುಕಿ ಅವ್ರನ್ನ ಸೆಕ್ಯೂರ್ ಮಾಡ್ತಾರೆ, ಅವ್ರನ್ನ ಕಸ್ಟಡಿ ತಗೋತಾರೆ. ಪತಿಗೆ ಕಾಡಿತ್ತು ದೆವ್ವ ಭೂತ ಪ್ರೇತ ಆತ್ಮಗಳ ಭಯ. ಮರಕ್ಕೆ ಹೊಡೆದಿದ್ದ ಪತ್ನಿ ಫೋಟೋ ಇದ್ದ ತಗಡು ಶೀಟು. ಹೆಂಡತಿಯನ್ನ ಕೊಂದು ಅದನ್ನ ಬೋರ್ವೆಲ್ಗೆ ತುಂಬಿದ ಕಿರಾತಕ ವಿಜಯ್. ಯಾವುದೇ ಕಾರಣಕ್ಕೂ ಕೇಸ್ ಹೊರಬರಬಾರದು. ಪೊಲೀಸರು ಪತ್ನಿಯನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಬೇಕು. ಕೋರ್ಟ್ನಲ್ಲಿ ಕೇಸ್ ನಿಲ್ಲಬಾರದು ಅಂತ ಹರಕೆ ಹೊತ್ತು ದೇವರಿಗೆ ಪ್ರಾಣಿ ಬಲಿ ನೀಡಿದಂತೆ. ಅಲ್ಲದೆ ಪತ್ನಿಯ ಆತ್ಮ ದೆವ್ವ ಪಿಸಾಚಿಯಾಗಿ ಕಾಡಬಾರದು ಅಂತ ತಗಡಿನ ಶೀಟ್ ಮೇಲೆ ಬರೆದು ಅದಕ್ಕೆ ಹೆಂಡತಿಯ ಫೋಟೋ ಹಚ್ಚಿ ಅದನ್ನ ದೇಗುಲದ ಬಳಿ ಇರೋ ಮರಕ್ಕೆ ಹೊಡೆದಿದ್ದ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಕೊನೆಗೆ ಅದೇ ತಗಡಿನ ಶೀಟ್ನಿಂದ ವಿಜಯ್ ಲಾಕ್ ಆಗಿದ್ದಾನೆ. ಅವರು ಅಲ್ಲಿ ಇಲ್ಲಿ 2-3 ಟೆಂಪಲಿಗೂ ಹೋಗಿದ್ದಾರೆ. ಒಂದು ಟೆಂಪಲಲ್ಲಿ ಅವರು ದೇವರಿಗೆ ಹರಕೆಯನ್ನು ಹೊತ್ಕೊಂಡು ಒಂದು ತಾಮ್ರದ ಒಂದು ಶೀಟಲ್ಲಿ ಅದರಲ್ಲಿ ಬರೀತಾರೆ, ಈ ಥರ ನಾನು ಈ ಥರ ಮಾಡಿದ್ದೀನಿ ಮತ್ತು ಇದರಿಂದ ನನಗೆ ಪೊಲೀಸರಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಕೇಸು ಅದು ಎಲ್ಲ ಆಗಬಾರ್ದು, ಮತ್ತು ನನ್ನ ಹೆಂಡತಿನೂ ಸಹಿತ ನನಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ವಿಚಾರವನ್ನು ಅದು ಬರೆದಿದ್ದಾರೆ. ಸೊ ಅದನ್ನು ಬರೆದ್ಬಿಟ್ಟು ಅಲ್ಲಿ ಅವ್ರ ಹೆಂಡತಿ ಫೋಟೋ ಮತ್ತು ಆ ತಾಮ್ರದ ಶೀಟನ್ನು ಅಲ್ಲಿ ಟೆಂಪಲ್ ಹತ್ತಿರ ಒಂದು ಗಿಡಕ್ಕೆ ಅದನ್ನು ಹೊಡೆದಿರ್ತಾರೆ. ಸೊ ಆ ವಿಚಾರನೂ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ, ಅದು ಸೀಸ್ ಮಾಡಿದ್ದೇವೆ ನಾವು. ಸೊ ಈ ಎಲ್ಲ ಆಧಾರದ ಮೇಲೆ ಅವ್ರನ್ನ ಇವತ್ತು ನಾವು ಅರೆಸ್ಟ್ ಮಾಡಿ ಅವ್ರನ್ನ ನಾಳೆ ಜೆಸಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಅವ್ರನ್ನ ಪೊಲೀಸ್ ಕಸ್ಟಡಿ ತೆಗೆದುಕೊಂಡ್ಬಿಟ್ಟು ಇನ್ನು ಮುಂದಿನ ಏನು ತನಿಖೆಯನ್ನು ಕೈಗೊಳ್ಳಬೇಕಾಗಿದೆ ಆ ಆಯಾಮಗಳಲ್ಲಿ ಸಹಿತ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಳ್ತೇವೆ. ಇದು ಚಿಕ್ಕಮಗಳೂರಿನ ಪಾಪಿ ಗಂಡನ ಕಥೆಯಾದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಯುವತಿಯೊಬ್ಬಳು ವಿಡಿಯೋ ಮಾಡಿ ಸುಸೈಡ್ ಮಾಡಿಕೊಂಡಿದ್ದಾಳೆ.
ಆಕೆ ವಿಡಿಯೋದಲ್ಲಿ ಮಾಡಿರೋ ಆರೋಪ ಮತ್ತು ಪೊಲೀಸರಿಗೆ ನೀಡಿರೋ ದೂರಿನ ಪ್ರತಿಯನ್ನ ಗಮನಿಸಿದ್ರೆ ಆಕೆ ಎಂತಹನ ಜೊತೆ ಹಸೆಮಣೆ ಏರಿದ್ಲಪ್ಪ ಅನ್ನೋ ಮರುಕ ಉಂಟಾಗುತ್ತೆ. ಅದರ ಕುರಿತು ಹೇಳ್ತೀವಿ. ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್.